ಲೈವ್ ಡೋನರ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂದರೆ ಒಂದು ಡೋನರ್ ಇರ್ತಾರೆ, ಅವ್ರದ್ದು ಅರ್ಧ ಲಿವರ್ ತೆಗೆದು ರಿಸಿಪಿಯೆಂಟಿಗೆ ಕೊಡ್ತಾರೆ. ಲೈವ್ ಡೋನರ್ ಲಿವರ್ ಸರ್ಜರಿ ಅದು ಒಂದು ಸೇಫ್ ಸರ್ಜರಿ. ಅದರಲ್ಲಿ ಹೆಚ್ಚಾನೆಚ್ಚು ಜನರಿಗೆ ರಿಸ್ಕ್ ಇರೋದಿಲ್ಲ. ಜಗತ್ತಿನಲ್ಲಿರೋ ಎಲ್ಲ ಲೈವ್ ಡೋನರ್ ಲಿವರ್ ಟ್ರಾನ್ಸ್ಪ್ಲಾಂಟನ್ನು ನೋಡಿದರೆ ಡೋನರ್ಗೆ ರಿಸ್ಕ್ ಬರೋದು 0.2 to 0.3%. ಅಂದರೆ ಇದರ ಅರ್ಥ ಏನು ಅಂದರೆ 600-700 ಆಪ್ರೇಷನ್ ಮಾಡಿದಾಗ ಯಾರಿಗಾದರೂ ಒಬ್ಬರಿಗೆ ಸಿಗ್ನಿಫಿಕೆಂಟ್ ಪ್ರಾಬ್ಲಮ್ ಆಗಬಹುದು ಅಂತ ಇದರ ಅರ್ಥ. ಇದು 0.2 to 0.3% ರಿಸ್ಕ್ ಅಂದರೆ ಏನು? ಈಗ ನಾವು ನಮ್ಮ ಕ್ಯಾಲ್ಕುಲೇಷನ್ಸ್ ಇರ್ತವೆ, ಇಷ್ಟು ತೂಕದ ರಿಸಿಪಿಯೆಂಟ್ಗೆ ಇಷ್ಟು ಮಿನಿಮಮ್ ಗ್ರಾಮ್ ಲಿವರ್ ಬೇಕು ಅಂತ. ಸೊ ನಾವು ಡೋನರಲ್ಲಿ ಬಿಡುವ ಏನು ಲಿವರ್ ಬಿಡ್ತೇವಲ್ಲ ಅದು ಮಿನಿಮಮ್ 30%ಕಿಂತ ಜಾಸ್ತಿ ಇರಲೇಬೇಕು. ಅದೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಸ್ಕ್ಯಾನಲ್ಲಿ ಅದೆಲ್ಲ ರಿಪೋರ್ಟ್ ನೋಡಿಕೊಂಡೆ ಈ ಥರದ್ದು ಆಪ್ರೇಷನ್ ಮಾಡೋದು. ಓಕೆ, ಈಗ ಲೈವ್ ಡೋನರ್ ಸರ್ಜರಿಲಿ ಯಂಗರ್ ಪೇಷಂಟ್ಸ್ಗೆ ಯೂಶ್ವಲಿ ಅದು ಏನು 28%ವರೆಗೆ ಲಿವರ್ ಬಿಟ್ಟರೂ ಸಹ ಏನೂ ತೊಂದರೆ ಇರೋದಿಲ್ಲ. ಯೂಶ್ವಲಿ ವಯಸ್ಸು ಜಾಸ್ತಿ ಆಗಿರೋ ಡೋನರ್ಗೆ, ಅಂದರೆ ನಾವು ಲೈವ್ ಡೋನರ್ ಲಿವರ್ ತಗೊಳ್ಳೋದು ಯೂಶ್ವಲಿ 19ರಿಂದ 50 ವರ್ಷದ ಮಧ್ಯದಲ್ಲಿರೋರಿಗೆ ಮಾತ್ರ. ವಯಸ್ಸು ಜಾಸ್ತಿ ಆಗ್ತಾ ಇದ್ದ ಹಾಗೆ ನಾವು ಲಿವರ್ ಏನು ಬಿಡ್ತೇವಲ್ಲ ಅದು ಡೋನರಲ್ಲಿ ಅದು ಜಾಸ್ತಿ ಆಗ್ತಾ ಇರಬೇಕು. ಅಂದರೆ ಈಗ 20 ವರ್ಷದ ಡೋನರ್ ಇದ್ದಾಗ ಅದು 28-30% ಲಿವರ್ ಬಿಟ್ಟರೂ ಏನೂ ತೊಂದರೆ ಇಲ್ಲ. ವಯಸ್ಸು 50 ಇದ್ದವರು ಲಿವರ್ ಡೋನರ್ ಮಾಡ್ತೇನೆ ಅಂತಂದರೆ ಅವರಲ್ಲಿ ಅಟ್ಲೀಸ್ಟ್ ಮೋರ್ ದೆನ್ 30% ಲಿವರ್ ನಾವು ಬಿಡಲೇಬೇಕು. ಅವ್ರಿಗೆ ಲಿವರ್ ಕೊಡೋರಿಗೆ ಏನಾದರೂ ಫ್ಯಾಟಿ ಲಿವರ್ ಇದೆ ಅಥವಾ ಬೇರೆ ಏನಾದರೂ ತೊಂದರೆ ಇದ್ದರೆ ದ ರೆಮಿನೆಂಟ್ ಲಿವರ್ ಅದೇನು ಬಿಡ್ತೇವಲ್ಲ ಅವ್ರ ಬಾಡಿಲಿ ಅದು ಜಾಸ್ತಿ ಆಗಬೇಕು. ಈಗ ಒಂದು ಲೈವ್ ಡೋನರ್ ಅವರು ಲಿವರ್ ಕೊಟ್ಟ ಮೇಲೆ ಮನೆಗೆ ಹೋದ್ಮೇಲೆ ಅವ್ರಿಗೆ ಏನೋ ತೊಂದರೆ ಆಗಿ ತೀರ್ಕೊಂಡ್ರು ಅಂತ ಈಗ ಕೇಳಿ ಬರ್ತಾ ಇದೆ. ಇವರು ಏನಕ್ಕೆ ತೀರ್ಕೊಂಡ್ರು, ಏನು ಇನ್ಫೆಕ್ಷನ್ ಇರ್ಬೋದು ಇವ್ರಿಗೆ ಅಂತ ಈಗ ಬರೋ ಪ್ರಶ್ನೆ. ಈ ಪೇಷಂಟ್ಗಳು ಕೆಲವು ಸರಿ ನಾವು ಒಂದು ಕಾಯಿಲೆ ಬರಬೇಕು ಅಂತಂದರೆ, ಈಗ ಸಪೋಸ್ ಎಕ್ಸಾಂಪಲ್ ಒಂದು ಡೆಂಗು ಕಾಯಿಲೆ ಬರಬೇಕು ಅಂದರೆ ಮಸ್ಕಿಟೋ ಕಚ್ಚಬೇಕು, ಅದರಿಂದ ಅದು ವೈರಸ್ ಇನ್ಫೆಕ್ಷನ್ ಸ್ಪ್ರೆಡ್ ಆಗಿ ಜನರಿಗೆ ಫೀವರ್ ಬರ್ತದೆ. ಡೆಂಗು ಬಂದಾಗ ಅದರದ್ದು ಎಫೆಕ್ಟ್ ಲಿವರ್ ಮೇಲೇನೂ ಬರ್ಬೋದು. ಕೆಲವು ಸರಿ ಇದು ಅಡಿನೋ ವೈರಸ್ ಇರ್ಬೋದು, ಇನ್ಫ್ಲೂಯೆನ್ಸಾ ವೈರಸ್ ಇರ್ಬೋದು, ಹೆಪಟೈಟಿಸ್ ಎ, ಹೆಪಟೈಟಿಸ್ ಇ ವೈರಸ್ ಇರ್ಬೋದು. ಏನೇ ಅದು ಎಕ್ಸ್ಪೋಜರ್ ಇದ್ದರೂ ಸಹ ಅದು ಎಕ್ಸ್ಪೋಜರ್ ಆದಮೇಲೆ ಮನುಷ್ಯನಿಗೆ ಸಿಂಪ್ಟಮ್ಸ್ ಕಾಣ್ಕೊಳ್ಳೋದು ಅಟ್ಲೀಸ್ಟ್ ಒಂದು 5-6 ದಿವಸ ಆದಮೇಲೆ. ಈ 5-6 ದಿವಸದ ಏನು ಇದು ಪೀರಿಯಡ್ ಇರ್ತದಲ್ಲ, ಇದಕ್ಕೆ ನಾವು ವಿಂಡೋ ಪೀರಿಯಡ್ ಅಂತ ಹೇಳ್ತೇವೆ. ಈ ಪೇಷಂಟ್ ಮೋಸ್ಟ್ಲಿ ಅನ್ಫಾರ್ಚುನೇಟ್ ಆಗಿ ಏನೋ ಒಂದು ಇನ್ಫೆಕ್ಷನ್ ಹಾರ್ಬರ್ ಮಾಡ್ತಾ ಇರ್ಬೋದು ಆಪ್ರೇಷನ್ ಟೈಮಲ್ಲಿ, ಅದು ಯಾರಿಗೂ ಗೊತ್ತಾಗಿರಲಿಕ್ಕಿಲ್ಲ, ಅದು ಸಿಂಪ್ಟಮ್ಸ್ ಆ ಪೇಷಂಟಿಗೇನು ಬಂದಿರಲಿಕ್ಕಿಲ್ಲ. ಅದು ಆಪ್ರೇಷನ್ ಆದಮೇಲೆ ಇದು ಸಿಂಪ್ಟಮ್ಸ್ ಎಲ್ಲ ಜಾಸ್ತಿ ಆಗಿ ಅದು ವೈರಲ್ ಇನ್ಫೆಕ್ಷನ್ ಅದು ಲಿವರ್ಗೆ ತಾಕಿ ಅದು ವೈರಲ್ ಹೆಪಟೈಟಿಸ್ ಆಗಿ ಅವರು ತೀರ್ಕೊಂಡಿರೋ ಚಾನ್ಸ್ ತುಂಬಾ ಜಾಸ್ತಿ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.